ಪ್ರೀತಿಯ ವೀಕ್ಷಕರೇ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ನಾವು ಮಾಡ್ತಿರೋಂಥ ವಿಡಿಯೋಸ್ ತಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ, ನೋಡಿ, ಸ್ಯಾರಿ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತೀನಿ ಇವತ್ತು. ನೋಡಿ, ಹೆಸರು ಬಂದ್ಬಿಟ್ಟು ಶಾಂಭವಿ ಅಂತೇಳಿ ಗುರಗಣ್ಣಳ್ಳಿಯವ್ರದ್ದು ಸ್ವಂತ ಊರು. ಇದರ ಇರ್ತಕ್ಕಂಥದ್ದು ಹಾಸನದಲ್ಲಿ ಸ್ನೇಹಿತರೆ. ಅಲ್ಲೇ ಸ್ಯಾರಿ ಶಾಪ್ ಹಾಕೊಂಡಿರ್ತಕ್ಕಂಥದ್ದು. ನೋಡಿ, ವ್ಯಾಪಾರ ಬಂದ್ಬಿಟ್ಟು ಬಟ್ಟೆ ಅಂಗಡಿ ಸ್ವಂತದ್ದು, ಸೀರೆ ಅಂಗಡಿ ಇದೆ. ಸುಖ ಜೀವನ ಒಂದು ವಾರ ಅಷ್ಟೇ ಸರ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂದರೆ ಮಜಾ ಮಾಡಿ ಎತ್ತಿ ಸರಿಯಾಗಿ ಕೊಡಲ್ಲ ಅದು ಹೆಂಗಕ್ಕೆ ಅಂತ ಹೇಳ್ಬಿಟ್ಟು ಮನೆಯಿಂದ ತವರು ಮನೆಗೆ ಕಳಿಸಿದ್ರು, ಗಂಡನ ಮನೆಯಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಸಮಾಚಾರ ಏನು ಅಂದರೆ ತವರು ಮನೆಯವರು ಒಂದು ಬಿಸ್ನೆಸ್ ಹಾಕಿ ಕೊಟ್ಟಿದ್ದಾರೆ, ಕೆಲಸಗಾರರು ಬೇಕಾಗಿದ್ದಾರೆ, ಜಾಬ್ ಅಂತೂ ಪಕ್ಕಾ ಸಿಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಹೇಳಿದ್ದಾರೆ ಅಂತಂದರೆ, ಮೊದಲನೇದಾಗಿ ಹಸಮಣೆ ಹೇರುವ ಮುನ್ನ ಹಲವು ಮಾತುಕತೆ ಆಗಬೇಕಾಗಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದೇನು ಅಂದರೆ ಸಾಮಾನು ಇಡಿಸಿಕೊಳ್ಳಬೇಕು ಅಂದರೆ ಯಾವ ರೀತಿ ಎತ್ತಿಕೊಡುವುದರ ಬಗ್ಗೆ ಅಂತ ಹೇಳಿ ಆಗಿರುತ್ತೆ. ಓಕೆನಾ, ಅದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಇರುತ್ತೆ. ಅದಾದಮೇಲೆ ಕೈ ಹಿಡಿಬೋದು. ಇವತ್ತು ಹಲವು ಬಾರಿ ಒಂದೇ ರೀತಿ ಮಾಡುವ ಹಾಗಿಲ್ಲ, ಏಕೆಂದರೆ ಒಂದೇ ಕಡೆ ಹಾಕಿ ತಟ್ಟಿದಾಗ ಅಗಲ ಆಗುವ ಸಾಧ್ಯತೆ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಬರೀ ಮನೆ ಸಂಸಾರ ಅಂತ 24 ಗಂಟೆನೂ ಅದೇ ಕೆಲಸ ಮಾಡಿಕೊಂಡು ಕೂರಬಾರ್ದು. ಓಕೆನಾ ಅಂತ ಇಲ್ಲಿ ಇರತಕ್ಕಂಥದ್ದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಸೀರೆ ಬಿಸ್ನೆಸ್ ಕೆಲಸ ಕೊಟ್ಟಾಗ ಜಾಗ್ರತೆಯಿಂದ ಮಾಡಬೇಕು ಆ ಒಂದು ಕೆಲಸನ. ಯಾಕೆ ಅಂತಂದರೆ ಇವರು ಕೆಲಸವನ್ನು ಮಾಡಬೇಕಾದಾಗ ಸ್ನೇಹಿತರೆ, ಸೀರೆ ಬಿಸ್ನೆಸ್ ಇದು ತುಂಬಾ ಕಷ್ಟಕರ ಆಗಿರ್ತಕ್ಕಂಥ ಒಂದು ಕೆಲಸನೂ ಹೌದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅರ್ಧ ಎಕರೆ ಜಾಗದಲ್ಲಿ ಇರ್ತಕ್ಕಂಥದ್ದು ಸೀರೆ ಶಾಪ್ ಇರುವುದರಿಂದ ಬಿಸ್ನೆಸ್ ಜೋರಾಗಿ ಮಾಡ್ಬೋದು ಅಂತ ಅಂದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಅಂದರೆ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡಬೇಕು ಅಂತ ಇಲ್ಲಿ ಇದ್ದಾರೆ ಸ್ನೇಹಿತರೆ. ಓಕೆ, ಏನೇ ಆದರೂ ಆಸರೆ ಇದಕ್ಕೆ ತುಂಬ ಅವಶ್ಯಕತೆ ಇದೆ. ಅದರಲ್ಲಿ ತಾಳಿ ಕಟ್ಟಿದವನು ಆಸರೆ ಇಲ್ಲ ಅಂದರೆ ಬಿಸ್ನೆಸ್ ಮಾಡಲು ಕಷ್ಟ ಅಂತ ಅನಿಸುತ್ತೆ. ಅದಕ್ಕೆ ನಿರ್ಧಾರ ಆಗಿರೋದು ಅಂತ ಇಲ್ಲಿ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕೆಲವೊಂದು ಸಲ ಸ್ಯಾರಿ ಕೊಡೋಕ್ಕೂ ಕೂಡ ಟೈಮ್ ಇರಲ್ಲ, ಅಷ್ಟೊಂದು ಜನ ಬರ್ತಾರಂತೆ ಇವ್ರ ಅಂಗಡಿಗೆ. ಮತ್ತು ಬಂದವರು ಕಾದು ವಾಪಸ್ ಹೋಗ್ತಾರೆ ಕಣ್ರಿ, ಕಾದು ಅಂತ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ತಿಂಗಳಿಗೆ ಒಂದು ಸಲ ರಜಾ ಇರುತ್ತೆ, ಊರಿಗೆ ಹೋಗ್ಬೋದು ಕೆಲಸಗಾರರಿಗೆ. ಮತ್ತು ಊಟ ಎಲ್ಲ ವಸತಿ ಎಲ್ಲ ಕೊಡ್ತಾರೆ ಸ್ನೇಹಿತರೆ. ಆರಾಮ್ಸೆಯಾಗಿ ಕೆಲಸ ಮಾಡಿಕೊಂಡು ತಮ್ಮ ಪಾಡಿಗೆ ನಾವು ಒಂದು ಜೀವನವನ್ನು ಬದುಕನ್ನು ಕಟ್ಕೋಬೋದು ಅಂತ ಇಲ್ಲಿ ಹೇಳ್ಬೋದು. ಇನ್ನು ಸ್ಯಾರಿ ಶಾಪ್ ನೋಡ್ಬೋದು ಯಾವ ರೀತಿ ಅಂದರೆ ಎಲ್ಲ ವೆರೈಟಿ ಟೈಪ್ಸ್ ಆಫ್ ಸ್ಯಾರೀಸ್ ಸಿಗುತ್ತೆ ಈ ಒಂದು ಶಾಪಲ್ಲಿ. ಓಕೆನಾ, ತುಂಬ ಎಲ್ಲ ಕಲರ್ದು ಅಷ್ಟೇ. ಓಕೆ, ತಮ್ಮ ಅಭಿಪ್ರಾಯ ಏನು, ಅನಿಸಿಕೆ ಏನು ಕಮೆಂಟ್ ಮುಖಾಂತರ ತಿಳಿಸಿ.